ನಮಸ್ಕಾರ ರಾಣೆಬೆನ್ನೂರು ಮಂದಿ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್ ಒಳಗೆ ಇವತ್ತು ಡೇ 43. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಬಿಸಿ ಬಿಸಿ ಅವಲಕ್ಕಿ ಮಾಡ್ತೀನಿ ತಿಂದು ಹೋಗೋ ಅಂತಂದ್ರೆ. ಆಮೇಲೆ ಅವಲಕ್ಕಿ ಮಾಡಿಕೊಟ್ರು. ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊರಗೆ ಮಾರ್ಕೆಟ್ನಾಗ ಕೆಲಸ ಇತ್ತು ಅಂತಂದು ನಮ್ಮ ಗಾಡಿ ತೊಗೊಂಡು ಹೊಂಟೆ. ಕೆಲಸ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಒಬ್ಬನು ರೋಹಿತ್ ಅಣ್ಣ ಅಂತ, ಅವ್ನು ಕಾಲ್ ಮಾಡಿ ಬಾ ಇಲ್ಲೇ ಬಿಸಿಲು ಭಾಳ ಐತಿ ಹಣ್ಣು ತಿನ್ಕೊಂಬರೋಣ ಅಂದ. ಮತ್ತು 3 ಹತ್ರ ಹೋಗಿ ಮಿಕ್ಸ್ ಫ್ರೂಟ್ ತೊಗೊಂಡ್ವಿ. ಟೇಸ್ಟ್ ಚಲೋ ಇತ್ತು. ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ಇಟ್ಟಿದ್ರೆ ಒಬ್ಬರಾಗಿದ್ರು ಅಂತಂದು ಒಣ ಹಾಕ್ಲಿಕ್ಕಂದು ಮ್ಯಾಲೆ ಹೋದೆ. ಅವ್ರ ಜೊತೆ ಅಷ್ಟು ಬಟ್ಟೆ ಒಣ ಹಾಕಿ ಕೆಳಗೆ ಬಂದೆ. ಆಮೇಲೆ ಅನ್ನ ಸಾರು ಮಾಡಿದ್ರು, ಹಪ್ಪಳನ ಕರ್ತಿದ್ರು. ಬಿಸಿ ಬಿಸಿ ಅನ್ನ ಸಾರು ಹಪ್ಪಳ ತಿಂದು ಆಮೇಲೆ ಕೂತ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿ ಟ್ರಾನ್ಸಾಕ್ಷನ್ ಒಳಗೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಒಳಗಂತ ವಿಡಿಯೋ ಕಾಲ್ನಾಗ ಕೂತ್ಕೊಂಡು ಮಾತಾಡಿದ್ವಿ. ಹೆಚ್ಚು ಕಮ್ಮಿ 1-1.5 ತಾಸು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಆದರೂ ಭಾಳ ಇಶ್ಯೂಸ್ ಇದ್ವು. ಎಲ್ಲ ಸಾಲ್ವ್ ಮಾಡ್ಕೊಂತ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಅದನ್ನು ಬೇರೆ ಯಾವ್ದಾರ ಮೆಥಡಿಂದ ಮಾಡಿದ್ರಾತಂತಂದು ಸುಮ್ಮನಾದ್ವಿ. ಆಮೇಲೆ ನಂದು ಒಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇತ್ತಲ್ಲ, ಸೊ ಅದ್ರ ಮೇಲೆ ವರ್ಕ್ ಮಾಡ್ಕೊತ ಕೂತ್ಕೊಂಡಿದ್ದೆ. ಸಾಯಂಕಾಲ ಹೆಂಗಾದ ಅನ್ನೋದು ಗೊತ್ತಾಗಲಿಲ್ಲ. ಆಮೇಲೆ ಮಮ್ಮಿ ಬಂದಿದ್ರಲ್ಲ, ಅವ್ರನ್ನ ಅಜ್ಜಿ ಮನೆಗೆ ಬಿಡಬೇಕಿತ್ತು. ಅಜ್ಜಿನ ಮೀಟಾಗಿ ಬರ್ತೇನೆ ಅಂತಂದರು. ಮತ್ತು ಅವ್ರು ಕರ್ಕೊಂಡು ಹೋಗಿ ಅಜ್ಜಿ ಮನೆಗೆ ಬಿಟ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಡುಗೆ ಮಾಡಿದ್ರು, ಊಟ ಮಾಡಿದ್ವಿ. ಆಮೇಲೆ ಸೆಕೆ ಭಾಳ ಇತ್ತಂದು ಕೂಲರ್ ತೆಗೆದ್ವಿ. ಅದು ನೀರು ತುಂಬಿದ್ರಲ್ಲ, ಹೊರಗೆಲ್ಲ ನೀರು ಚಲಿತಂದು ನಮ್ಮವ್ವ ನೆಲ ಒರೆಸೋ ಮಾಪ್ ತೊಗೊಂಡು ಕೂಲರ್ ಒರೆಸ್ಯಾಳ. ಈ ಟ್ಯಾಲೆಂಟು ನಮ್ಮ ಇಂಡಿಯಾದಾಗ ಸಿಗೋದು. ಆಮೇಲೆ ಯೂಟ್ಯೂಬ್ನಾಗ ವೀಡಿಯೋಸ್ ನೋಡ್ಕೊತ ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.